ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿರಿ, ನಮ್ಮ ಕಾಲೇಜಲ್ಲಿ ಫುಲ್ಲು ಫಂಕ್ಷನ್ ಇತ್ತು. ನಾನಂತೂ ಭಯಂಕರವಾಗಿ ಕುಣ್ದಿದ್ದೆ ಗುರು. ಆ ಕುಣ್ದಿರೋದಕ್ಕೆ ಧೂಳೆಲ್ಲ ಒಳಗಡೆ ಹೋಗಿ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ನು, ಗಂಟ್ಲು ನೋವು, ಶೀತ, ಕೆಮ್ಮು, ಜ್ವರ ಎಲ್ಲ ಒಂದೇ ಸಲ ಬಂದಿತ್ತು. ಅದಕ್ಕೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಈ ಜಾಗ ನೋಡಿ, ಇಲ್ಲಿ ನಮ್ಮಮ್ಮ ಈ ಪ್ಲಾಸ್ಟಿಕ್ ಗಿಡ ಹಾಗಂತ ಈ ಜಾಗದಲ್ಲಿ ಫಿಶ್ ಟ್ಯಾಂಕ್ ಇತ್ತು. ಬಟ್ ಇವಾಗ ಫಿಶ್ ಟ್ಯಾಂಕನ್ನೆಲ್ಲ ತೆಗ್ದ್ಬಿಟ್ಟು ಇವಾಗ ಈ ತರ ಒಂದು ಆರ್ಟಿಫಿಷಿಯಲ್ ಗಿಡನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಲೈಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ಇದೊಂಥರ ಚೆನ್ನಾಗಿ ಕಾಣುತ್ತೆ. ನಾನೇನೋ ಇದು ಸ್ಟಾರ್ಟಿಂಗ್ ಇದು ಹಿಂಗೆ ಇಟ್ಬೇಕಿದ್ರೆ ಬರೀ ಫಂಕ್ಷನ್ ಟೈಮಲ್ಲಿ ಹಾಕ್ತಾರೆ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ನಾವಮ್ಮ ಇದನ್ನ ಡೈಲಿನೇ ಇದನ್ನ ಲೈಟ್ ಎಲ್ಲ ಹಾಕ್ತಿದ್ದಾರೆ. ಇದಕ್ಕಮ್ಮ ಏನಕ್ಕೆ ಹಿಂಗೆ ಡೈಲಿ ಹಾಕ್ತಿದ್ಯಲ್ಲ? ಚೆನ್ನಾಗಿ ಕಾಣ್ಲಿ ಅಂತನಾ? ನಮ್ ಗಾನವಿ ನೆನ್ನೆ ರಾತ್ರಿ ನಿದ್ದೆ ಮಾಡ್ತಿರ್ಬೇಕಿರಮ್ಮ, ಸಡನ್ ಆಗಿ ಅಮ್ಮ ಅವಳ ತಲೆ ಮೇಲೆ ನೀರು. ನಾನೇನೋ ಫುಲ್ಲು ಸ್ವೆಟ್ ಆಗೋಳೆ ಅನ್ಕಂಡೆ. ಮಾಡ್ಬೇಡ. ಗನು ಕಾಲೇಜ್ ಇಲ್ವಾ? ಎಷ್ಟೊತ್ತಿಗೆ ಕಾಲೇಜು? ಅದು NCC ಇರೋದು. ನಾನ್ ಕೇಳ್ತಿರೋದು ಕಾಲೇಜು. ಅಮ್ಮ ಇವ್ಳು ಬರೀ NCC ಸೇರ್ಕೊಂಡ್ ಬರೀ NCC ಕಡೆನೆ ಹೋಗ್ತಾವಳೆ. ಒಂಚೂರು ಕಾಲೇಜ್ ಕಡೆ ಏನ್ ಗಮನನೇ ಇಲ್ಲ. ಬೆಳಿಗ್ಗೆ 9 ಗಂಟೆ ಕಾಲೇಜ್. ರಜೆ ಐತಾ? ಮತ್ 9 ಗಂಟೆ ಕಾಲೇಜ್ ಇರ್ಲಿಲ್ವಾ? ಕೊಡಿಲಿ, ಫ್ರೆಂಡಿಗೆ ಫೋನ್ ಮಾಡಿ ಕೊಡಿಲಿ, ನಾನು ಕೇಳ್ತೀನಿ. ಕೊಡಿಲಿ, ಫೋನ್ ಮಾಡೋಳಿಗೆ. ನಾನು ಅವಳ ಜೊತೆ ಮಾತಾಡಕ್ ಫೋನ್ ಮಾಡ್ಕೊಡಿಲಿ. ಕಿಟಕಿ ಆದ್ರೂ ತೆಗಿ. ಗೈಸ್, ಇವತ್ತು ನಮ್ಮ ಮನೇಲಿ ಟಿಫನ್ನು ಲೆಮನ್ ರೈಸ್ ಜೊತೆಗೆ ಒಂದು ಆಮ್ಲೆಟ್. ನಮ್ಮ ಮನೇಲಿ ನಮ್ಮ ಅಮ್ಮಂಗೂ ಮತ್ತೆ ಗಾನವಿಗೂ ಮಾಡಕ್ ಕೆಲ್ಸ ಇರಲ್ಲ. ಲೈವ್ ಬಿಗ್ ಬಾಸ್ ಹಾಕಬಿಡ್ತಾರೆ, ನೋಡ್ತಾ ಇರ್ತಾರೆ 24 ಗಂಟೆ ಬರೀ ಬಿಗ್ ಬಾಸ್ ನೋಡು. ಏನೋ ಇವ್ರ ಮನೆಯವರೇ ಯಾರೋ ಹೋಗೋರೆ ಅನ್ನಂಗ್ ನೋಡ್ತಾ ಇರ್ತಾರಪ್ಪ ಇಬ್ರುವೆ. ನಮ್ ಗಾನವಿ NCC ಈಗ ರೆಡಿ ಆಗ್ತಾವಳೆ. ಕಾಲೇಜಿಗಂತೂ ಹೋಗ್ತಿಲ್ಲ, NCC ಮಾತ್ರ ಹೋಗ್ತಾವಳೆ. ಮನೇಲಂತೂ ಪಕ್ಕಾ ಸುಳ್ಳು ಹೇಳೋಳೆ, ಕಾಲೇಜ್ ಎಲ್ಲ ರಜಾ ಕೊಟ್ಟವ್ರೆ ಅಂತ. ಅಲ್ವಾಗಾನ? ನಿಜ ಹೇಳು, ಸುಳ್ಳು ಹೇಳಿ ದೊಡ್ಡಮ್ಮಗ್ ಸುಳ್ಳು ಹೇಳಿದ್ಯಾ ತಾನೆ? ಗೈಸ್, ಆಕ್ಚುಲಿ ಇವಾಗ ಹಿಮಾಲಯನ ತೆಗ್ಯೋಣ ಅನ್ಕೊಂಡೆ. ಬಟ್ ನಮ್ಮಮ್ಮ ಹಂಗೆ ಬರ್ತಾ ಬ್ರೆಡ್ ತಗೋಬಾ ಅಂದ್ರ, ಬ್ರೆಡ್ ಏನಾರ ಐಟಮ್ಸ್ ಏನಾರ ಹಿಂಗ್ ತಗೋಬಾ ಅಂದ್ರೆ ಇದ್ರಲ್ಲಿ ಈ ಗಾಡಿ ನನ್ನ ಮಗನ್ ಇಟ್ಕೊಳಕ್ಕೆ ಆಗಲ್ಲ, ಫುಲ್ ಹಿಂಸೆ ಆಗುತ್ತೆ. ಅದಕ್ಕೆ ಇವಾಗ CT100 ಅಲ್ಲೇ ಹೋಗಿ ಬರೋಣ. ಬಾಯ್ ಬಾಯ್. ಅಂಕಲ್ ಬ್ರೆಡ್ ಕೊಡಿ ಅಂಕಲ್, 1 ಪೌಂಡು. ಆರಾಮ ಅಂಕಲ್? ಆರಾಮ್. ಕೇಕ್ 1/4 kg ಕೊಡಿ, ಪ್ಲೈನ್ ಕೇಕ್. ತಿಂಡಿ ಆಯ್ತಾ? ನಮ್ಮ ಹಿಮಾಲಯನನ್ನ ಎಲ್ಲಾದ್ರೂ ಒಂದು ರೌಂಡು ತಗೊಂಡೋಗೋಣ ಅಂತ ಅನಿಸ್ತಾ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಒಂದು ರೌಂಡು ಸಿಟಿ ಕಡೆ ತಗೊಂಡು ಹೋಗ್ತಿದ್ದೀನಿ. ಇಷ್ಟೊತ್ತ ಅಂದ್ರೆ ನಾನು ಮಲಗಿದ್ದೆ. ಎಲ್ಲ ಫೋನ್ ಸೈಲೆಂಟ್ ಇಂದ ತೆಗಿಬೇಕು ತಾನೆ. ನಾನು ಫೋನ್ ಮಾಡಿದ್ದೆ ನಿಂಗೆ. ಕುತ್ಕ ತೋರ್ಸಿಲ್ ಮಿಸ್ ಕಾಲ ನೋಡಿಲ್ಲಿ. ಮಿಸ್ ಕಾಲ್ ಇಲ್ಲಿ ಏನಿದೆ? ಮಿಸ್ ಕಾಲ್ ಇಲ್ಲಿ 10 ಮಿನಿಟ್ಸು ಅಷ್ಟು ಹೇಳ್ತೀನಿ. ಸೈಲೆಂಟಿಂದ ತಕ್ಕ ಅಂತ ಅಲ್ಲೇ ಇರು, ಕಬ್ನ ಕುಡಿಯೋಣ ಅಂತ ಫೋನ್ ಮಾಡಿದ್ದೆ. ಹಂಗೆ ಬರ್ತಿರ್ಬೇಕಿರೆ ನಮ್ಮಮ್ಮ ಫೋನ್ ಮಾಡಿದ್ರ, ಹಂಗೆ ಬರ್ತಾ ಕಾಳು ಏನಾದ್ರು ತಗೊಂಡು ಬನ್ನಿ ಅಂತ. ಸೋಸೆಕಾಯಿ ಕಾಳು ತಗೊಬರೋಕೆ ಹೇಳೋರು, 1/2 kg. ಆಮೇಲೆ ಏನೋ ಟೊಮೊಟೊ, 1 kg ಟೊಮೊಟೊ. ಕಾಳು ಹಂಗೆ ಕಡಲೆಕಾಳು. ಇದು ರಾಘವ್ ಬಂದವ್, ನಾನು ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಕೊಟ್ಟು ಬರ್ತೀನಿ. ಗೈಸ್, ನಮ್ ರಾಘವ್ ಊರಿಗೆ ಹೋಗ್ತಾವನೆ.
ಆಯ್ತಾ ಊರಿಗೆ ಹೋಗ್ತಾವನೆ ರಘು ಒಬ್ನೇ ಹೋಗ್ತಿದ್ಯೇನು ಒಬ್ಬನೇ. ಹೌದಾ ಸೋಲೋ ಟ್ರಾವೆಲ್ ಮಾಡ್ತಾವನೆ ಮೈಸೂರು ಕಡೆಗೆ ಸರಿ ಬರೋಣ ಇರೋ. ಗೈಸ್ ಎಂತ ಕೋ ಇನ್ಸಿಡೆಂಟ್ಸ್ ಅಂದ್ರೆ ಗುರು ಇವಾಗ ನಮ್ ರಾಘುನ ಬಿಟ್ಬಿಟ್ಟು ಮನೆ ಕಡೆಗೆ ಬನ್ನ ಇವತ್ತು ನಮ್ಮ ಏಮು ಮಾಮಂದು ಬರ್ತಡೆ ಎಲ್ರು ಕಮೆಂಟ್ ಅಲ್ಲಿ ವಿಶ್ ಮಾಡ್ರಿ ಗೈಸ್ ಹ್ಯಾಪಿ ಬರ್ಡೇ ಏಮು ಮಾಮ ಅಂತಾನೆ ವಿಶ್ ಮಾಡಿ ನಾನು ಪ್ಲಾನ್ ಮಾಡಿದ್ವು ಅಲ್ಲಿ ನೋಡಿ ಅಲ್ಲಿ ಇವಾಗ ತಾನೆ ಹೋಗಿ ಬೇಕ್ರಿಗೆ ಹೋಗಿ ಕೇಕು ತಗೊಂಡ್ಬಿಟ್ಟು ಬಂದಿದ್ನ ಆ ಕೇಕನ್ನ ತಗೊಂಡ್ಬಿಟ್ಟು ಇಲ್ಲೇ ಇಟ್ಟಿದ್ದೆ ಅವಾಗ ನಮ್ಮ ಮಾಮ ಏನೋ ಬಂದಿರ್ಲಿಲ್ಲ ಆಯ್ತು ಆಮೇಲೆ ಹಂಗೆ ಟಿವಿ ನೋಡ್ಕೊಂಡ್ ಕೂತಿದ್ನ ತಗೊಳ್ಳಿ ಸಡನ್ ಆಗಿ ನಮ್ಮ ಮಾಮ ಎಂಟ್ರಿನೇ ಕೊಟ್ಬಿಡೋದ ಏನು ಗೇಟು ಸೌಂಡ್ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಗೇನೋ ಹಂಗಾರ ಆಟೋದಲ್ಲೇ ಹೋಗಿ ಬರೋಣ ಕಾಫಿ ನಂಗೆಲ್ಲಮ್ಮ ಬರೀ ಮಾಮಂಗ್ ಮಾತ್ರ ಕೊಟ್ಟಿದ್ಯಾ ಅದ್ ಮಧ್ಯಾಹ್ನ ಕಣಮ್ಮ ಕೊಡು ಇದು ಪಾರ್ಲೇಜಿ ಬಿಸ್ಕೆಟ್ ಏಯ್ ಕೊಡುಗಾನ್ ಸುಮ್ನೆ ಕಾಫಿ ಇಷ್ಟ ಕೊಟ್ಟಿದ್ಯಾ ಸರಿ ಅಮ್ಮ ಬರೋದಾ ಬೈ ಕೇಕ್ ಕೊಟ್ಟಿದ್ಯಾ ಯಾರಿಗೆ ಅಮ್ಮಮ್ಮಂಗೆ ಕೊಟ್ಟ ಅಮ್ಮಮ್ಮ ಏನಿದೆ ಅಮ್ಮಮ್ಮ ಬರೀ ಕಾಯಿ ತುಂಬಿಸ್ಕೊಂಡಿದ್ದೀರಾ ಸರಿ ಬಾಯ್ ನೀನು ಹುಷಾರು ತಾತ ಹಾ ಅಜ್ಜಿ ಅದು ಮೋಸ್ಟ್ಲಿ ನೀವ್ ವೇಟ್ ಮಾಡ್ತಿದ್ದಿದ್ದ ಅನ್ಸುತ್ತಲ್ಲ ಅಪ್ಪನ್ ಕೇಕು ಶ್ಯಾವ್ ಅಪ್ಪನ್ ಕೇಕು ಖುಷಿ ಕೇಕ್ ತಿಂತೀರ ಹೊಡಿಬಾರ್ದು ಕೇಕಿಗೆ ಹೊಡಿತಾರ ಅಯ್ಯ I was sitting at a cafe, staring out the window, dreaming of a love like fire. Every moment. ಗೈಸ್ ಕೇಕ್ ಕಟ್ ಮಾಡೆಲ್ಲ ಆಯ್ತು ನಮ್ಮ ಅತ್ತೆ ಅಲ್ಲಿ ಚಿಕನ್ ಬಿರಿಯಾನಿ ಮಾಡೋರೆ ಚಿಕನ್ ಬಿರಿಯಾನಿ ಮಾಡಿದೀರಾ ಹೇಗ ಅನ್ನಿಸ್ತಿದೆ ಓಯ್ ಏನ ಕೋಲ್ ತಗೊಳ್ಳ ಅಂದ್ರೆ ಸಾಕು ಗುರು ಫುಲ್ಲು ಅಳುತ್ತೆ ಸಾರಿ ತಗೊಳ್ಳಲ್ಲ ಹೋಗು ತಗ ಬರೀ ಸುಳ್ಳು ಗೈಸ್ ನಿಂಬೆಣ್ಣು ಕೊಡೋಣ ತಗ ಶಿಯಾ ಗೊತ್ತಾ ಹುಳಿ ಅಂತ ತಗ ಚಿಚ್ಚಿ ಓಹೋ ರಪ್ಪ ಕೊಟ್ರೆ ಮಾತ್ರ ಇಸ್ಕೊಳ್ಳೋದು ಗೈಸ್ ವ್ಲಾಗ್ ಎಂಡ್ ಮಾಡೋಣ ಗೈಸ್ ಇಲ್ಲೋರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ನಾಳೆ ಬೇರೆ ಬೆಳಗ್ಗೆ ಹಂಗೆ ಬೇಗ ಇದ್ಬಿಟ್ಟು ನಮ್ಮ ಹಾಸನ ಕಡೆಗೆ ಹೋಗ್ಬೇಕು ಏನಕ್ಕಂದ್ರೆ 8:30 ಹಂಗೆ ಕಾಲೇಜ್ ಬೇರೆ ಇದೆ ಸೊ ಅದಕ್ಕೆ ಟೇಕ್ ಕೇರ್ ಟಾಟಾ It's you, yeah, boy. ಅಮ್ಮ ಇವಳಿಗೆ ಹೇಳು ಕಿರಿಕ್ ಪರಿಕ್ ಮಾಡಿದ್ರೆಗಾನು ಏನೋ ತಿಂಗ್ The one to show me now and forever.